ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 8 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 19 2 ಅಂಕಗಳ ಪ್ರಶ್ನೆಯಾಗಿದೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ಸಾರರಿಕ್ತ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಈಗ ಸಾರರಿಕ್ತ ಆಮ್ಲ ಅನ್ನುವಂಥದ್ದು ದ್ರವ ರೂಪದಲ್ಲಿ ಇರ್ತದೆ. ಅದು ಸತುವಿನ ಚೂರಿನ ಜೊತೆಗೆ ವರ್ತಿಸ್ತಾ ಇದೆ. ಸಾರರಿಕ್ತ ಆಮ್ಲವನ್ನ ಕೈಯಲ್ಲಂತೂ ತಗೊಳ್ಲಿಕ್ಕೆ ಆಗುದಿಲ್ಲ. ಯಾವ್ದ್ರಲ್ಲಿ ತಗೋಬೇಕು? ನಾವು ಪ್ರಯೋಗಾಲಯದಲ್ಲಿ ಅದನ್ನ ಟೆಸ್ಟ್ ಟ್ಯೂಬ್ ನಲ್ಲಿ ತಗೋಬೇಕು, ಪ್ರಣಾಳದಲ್ಲಿ ತಗೋಬೇಕು. ಸರಿ, ಹಾಗಿದ್ರೆ ಪ್ರಣಾಳವನ್ನ ಬಿಡಿಸಬೇಕು. ಪ್ರಣಾಳವನ್ನ ಬಿಡಿಸಿ ಅದ್ರೊಳಗೆ ಏನೇನನ್ನ ಹಾಕಬೇಕು? ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರುಗಳನ್ನ ಹಾಕ್ತೀರಿ. ಇದು ಪ್ರಣಾಳ. ಈಗ ಪ್ರಣಾಳ ಹಾಗೆ ನಿಂತ್ಕೊಳ್ಳೋದಿಲ್ಲ ಅಲ್ವಾ? ಗಾಳಿಯಲ್ಲಿ ತೇಲಾಡ್ತಾ ನಿಂತ್ಕೊಂಡಿರ್ತದ ಇಲ್ಲ. ಅದಕ್ಕೊಂದು ಆಧಾರ ಸ್ತಂಭ ಬೇಕು. ಆಧಾರ ಸ್ತಂಭವನ್ನ ಬಿಡಿಸಿ ಅದಕ್ಕೆ ಒಂದು ಕ್ಲಿಪ್ ಹಾಕಿ ಅದು ಪ್ರಣಾಳವನ್ನ ಹಿಡ್ಕೊಳ್ಳೋ ತರ ಬಿಡಿಸಬೇಕು. ಈಗ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆ ಸತುವಿನ ಚೂರುಗಳು ವರ್ತಿಸಿದಾಗ. ಹಾಗಾಗಿ ಹೈಡ್ರೋಜನ್ ಅನಿಲ ಎಸ್ಕೇಪ್ ಆಗಿ ಹೋಗ್ಬಾರ್ದಲ್ವಾ ಅನ್ನುವಂತಹ ಕಾರಣಕ್ಕೆ ಏನನ್ನ ಹಾಕಬೇಕು ನೀವು? ಇದು ರಬ್ಬರ್ ಬಿರಡೆಯನ್ನ ಮುಚ್ಚೋದನ್ನ ಮರಿಬಾರ್ದು. ನೀವು ರಬ್ಬರ್ ಬಿರಡೆ ತೆಗೆದಿಟ್ಬಿಟ್ರಿ, ಮುಚ್ಚಿಲ್ಲ ಅಂದ್ರೆ ಹೈಡ್ರೋಜನ್ ಅನಿಲ ನಿಮ್ ಕೈಗೆ ಸಿಗುವುದಿಲ್ಲ. ರಬ್ಬರ್ ಬಿರಡೆ ಮುಚ್ಚಿದ್ರಿ. ಈಗ ಇಲ್ಲಿ ಹೈಡ್ರೋಜನ್ ಅನಿಲ ಆಗಿದ್ದೆಲ್ಲಿ ಹೋಯ್ತು? ನಿರ್ಗಮನಾಳದ ಮೂಲಕ ಸಾಬೂನಿನ ದ್ರಾವಣದೊಳಗೆ ಹೋಯ್ತು. ಸಾಬೂನಿನ ದ್ರಾವಣ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನೆಲ್ಲ ಟ್ರ್ಯಾಪ್ ಮಾಡ್ಬಿಡುತ್ತೆ. ಹಾಗಾಗಿ ನೋಡಿ ಹೈಡ್ರೋಜನ್ ಅನಿಲವನ್ನ ಟ್ರ್ಯಾಪ್ ಮಾಡುತ್ತೆ. ಹಾಗಾಗಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳ ನಮಗೆ ಸಿಗ್ತಾ ಇವೆ. ಈಗ ಹೈಡ್ರೋಜನ್ ಉತ್ತಮ ಇಂಧನ. ಹಾಗಾಗಿ ಇದು ಮೇಣದ ಬತ್ತಿಯನ್ನ ಹತ್ರ ತಂದಾಗ ಏನಾಗುತ್ತೆ? ಅದು ಪಾಪ್ ಅನ್ನುವಂತಹ ಶಬ್ದ ಮಾಡಿ ಮೇಣದ ಬತ್ತಿ ಉರಿಯುತ್ತೆ. ಇಲ್ಲಿ ಏನನ್ನ ತೋರಿಸ್ಲಿಕ್ಕೆ ಹೇಳಿದ್ದಾರೆ? ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ಇವು ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ಇವುಗಳನ್ನ ತೋರಿಸಿದ್ರೆ ಆಯ್ತು. ಥ್ಯಾಂಕ್ ಯು.